ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತಂದರೆ, ಬಂಡೆ ಕಲ್ಲನ್ನು ಕೆತ್ತಿ ಸುಂದರ ವಿಗ್ರಹ ಮಾಡೋ ಮನುಷ್ಯ ತನ್ನ ಜೀವನವನ್ನು ಕೆತ್ತಿ ಸುಂದರವಾಗಿ ಮಾಡಿಕೊಡೋದ್ರಲ್ಲಿ ಸೋತು ಹೋಗ್ಬಿಡ್ತಾನೆ. ಕೊನೆಗೆ ತಾನೇ ಕೆತ್ತಿರುವಂತಹ ಕಲ್ಲಿನ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವ್ರೆ ಅಂತ ಬೇಡ್ಕೊಳ್ತಾನೆ. ಎಂತಹ ವಿಪರ್ಯಾಸ ಅಲ್ವಾ. ಇನ್ನೊಂದು ಕಡೆ ಕುವೆಂಪು ಅವರು ಬರಿತಾ ಹೋಗ್ತಾರೆ, ಎಲ್ಲ ಧರ್ಮಗಳಿಗೂ ಮನುಷ್ಯ ಧರ್ಮವೇ ಶ್ರೇಷ್ಠವಾಗಿರೋದು, ಅದನ್ನು ಅರ್ಥೈಸಿಕೊಳ್ಳೋದ್ರಲ್ಲಿ ನಾವು ಸೋತಿದ್ದೇವೆ, ಹಾಗಾಗಿ ನಾವು ಅಲ್ಲಿ ಸೋತಿರೋದ್ರಿಂದ ನಮ್ಮದೇ ಶ್ರೇಷ್ಠ ಧರ್ಮ ಅಂತ ಹೇಳಿ ನಾವು ವಾದ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಧರ್ಮ ಅಂದರೆ ಏನು ಅಂದರೆ, ಯಾವುದು ನಮ್ಮನ್ನು ಭಗವಂತನ ಬಳಿ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ, ಯಾವುದು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತೋ ಅದು ಅಧರ್ಮ. ಹಾಗಾಗಿ ಭಗವಂತನಿಗೆ ಶರಣಾಗಿ ಭಗವಂತ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸು ಅಂತ ಕೇಳ್ಕೊಳ್ಳೋಣ. ಒಮ್ಮೆ ಯೋಚನೆ ಮಾಡಿ.